ಆತ್ಮೀಯರೇ, ಎಲ್ಲರಿಗೂ ನಮಸ್ಕಾರ. ಇತ್ತೀಚೆಗೆ ನಮ್ಮ ರಾಜಪ್ಪ ಅವರ ಮೇಲೆ ಸುಳ್ಳು ದೂರುಗಳನ್ನು ದಾಖಲಿಸಿ ಫೋಕ್ಸೋ ಕಾಯ್ದೆ ಅಡಿ ದೂರನ್ನು ದಾಖಲಿಸಿರತಕ್ಕಂತಹ ನ್ಯೂ ಟೌನ್ ಪೊಲೀಸ್ ಠಾಣೆಯ ವೃತ್ತ ನಿರೀಕ್ಷಕ ಸುಧಾಕರ್ ರೆಡ್ಡಿ ಹಾಗೂ ಅವರ ಸಹಚರರ ಮೇಲೆ ಠಾಣೆ ಮುಂಭಾಗದಲ್ಲಿ ಪ್ರತಿಭಟನೆಯನ್ನು ಮಾಡಿ ಸುಮಾರು 5 ಸಹಚರಗಳನ್ನು ಹಾಗೂ ಸುಧಾಕರ್ ರೆಡ್ಡಿಯವರನ್ನು ಸೇವೆಯಿಂದಲೇ ವಜಾಗೊಳಿಸಬೇಕೆಂಬಂತಹ ನಿಟ್ಟಲ್ಲಿ ಒಂದು ಹೋರಾಟವನ್ನು ಸಹ ಮಾಡಿದ್ವಿ. ಆ ಹೋರಾಟಕ್ಕೆ ಪೊಲೀಸ್ ಅನುಮತಿ ಸಿಗದೇ ಇದ್ದರೂ ಸಹ ಹೋರಾಟಗಾರರು ಒಂದು ಸತಿ ಪ್ರತಿಭಟನೆಯನ್ನು ಘೋಷಣೆ ಮಾಡಿದ ಮೇಲೆ ಯಾವುದೇ ಕಾರಣಕ್ಕೂ ಜಗ್ಗು ಹಿಂದೆ ಸರಿಯೋದು ಬೇಡ ಎಂಬಂತಹ ನಿಟ್ಟಿನಲ್ಲಿ ನಾವೆಲ್ಲ ಠಾಣೆ ಮುಂದೆ ಹೋಗಿ ಒಂದು ಮುತ್ತಿಗೆ ಹಾಕುವಂಥ ಕೆಲಸವನ್ನು ಸಹ ಮಾಡಿದ್ವಿ. ಅದಾದ ನಂತರ ಅನೇಕ ಹೋರಾಟಗಾರರನ್ನ ಶಕ್ತಿಯನ್ನು ಕುಂದಿಸೋದಕ್ಕೆ ನೂರಾರು ಪೊಲೀಸರನ್ನ ಬೆಂಗಾವಲಿಗೆ ಹಾಕ್ಕೊಂಡು ಹೋರಾಟವನ್ನು ನಿಲ್ಲಿಸುವಂತಹ ಪ್ರಯತ್ನವೂ ಸಹ ಮಾಡಿದ್ರು. ಅದು ಯಾವುದಕ್ಕೂ ಹೋರಾಟಗಾರರು ಜಗ್ಗದೆ ಬಗ್ಗದೆ ಠಾಣೆ ಮುಂಭಾಗದಲ್ಲಿ ಹೋಗಿ ಪ್ರತಿಭಟನೆಯನ್ನು ಸಹ ಸಾಂಕೇತಿಕವಾಗಿ ಮಾಡಿದ್ವಿ. ಅದಾದ ನಂತರ ನಮ್ಮ ರಾಜಪ್ಪ ಅವರು ಸುಮ್ಮನೆ ಮನೇಲಿ ಕುಳಿತುಕೊಳ್ಳಲಿಲ್ಲ. ಒಂದು 10-15 ಜನಕ್ಕೆ ಅವರು ದೂರನ್ನು ಕೊಟ್ಟು ಬಂದಿದ್ದಾರೆ. ಒಂದು ADGP ಕ್ರೈಮ್ ಬ್ರಾಂಚ್ಗೆ ಕೊಟ್ಟು ಬಂದಿದ್ದಾರೆ. ಅದೆಲ್ಲ ನಾನು ನಿಮಗೆ ಆಮೇಲೆ ಇದರಲ್ಲಿ ಹಾಕ್ತೀನಿ. ACP ಸಬ್ ಡಿವಿಷನ್ ಯಲಹಂಕ ಉಪವಿಭಾಗ, ಜಂಟಿ ಪೊಲೀಸ್ ಆಯುಕ್ತರು ಪೂರ್ವ, ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು DGP ಅವರಿಗೆ ನೃಪತುಂಗ ರಸ್ತೆ ಇವರಿಗೆ ಒಂದು ಸಹ ಮನವಿ ದೂರನ್ನು ಕೊಟ್ಟಿದ್ದಾರೆ. ಅವರ ಮೇಲೆ ಕ್ರಮ ತೆಗೆದುಕೊಳ್ಳಲಿಕ್ಕೆ ಒಬ್ಬ ಹೋರಾಟಗಾರರು ಸುಮ್ಮನೆ ಹೋರಾಟ ಮಾಡೋದಿಲ್ಲ. ಆಮೇಲೆ ಇವರು ವಾಸ ಮಾಡುವಂತಹ ಸ್ಥಳೀಯ ಠಾಣೆಯಲ್ಲೂ ಸಹ ಇವರು ಮಾಹಿತಿಗೋಸ್ಕರ ಅಲ್ಲಿ ಸಹ ಒಂದು ದೂರನ್ನು ಕೊಟ್ಟಿದ್ದಾರೆ ಬ್ಯಾಟರಾಯನಪುರದಲ್ಲಿ. ಆಮೇಲೆ ಉಪ ಪೊಲೀಸ್ ಆಯುಕ್ತರು ಪಶ್ಚಿಮ ವಿಭಾಗ ಮಾಗಡಿ ರಸ್ತೆ ಇವ್ರಿಗೂ ಸಹ ದೂರನ್ನು ಕೊಟ್ಟಿದ್ದಾರೆ. ಒಬ್ಬ ಪೊಲೀಸ್ ಅಧಿಕಾರಿ ಮತ್ತು ಅವರ ಸಹಚರರ ಮೇಲೆ. ಹೋರಾಟಗಾರರ ಮೇಲೆ ಯಾವುದಾದ್ರೂ ಒಬ್ಬ ಅಧಿಕಾರಿ ಸುಳ್ಳು ದೂರುಗಳನ್ನು ದಾಖಲಿಸಿ ಅವ್ರ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಹೊರಿಸಿದಾಗ ಹೋರಾಟಗಾರರು ಸುಮ್ಮನೆ ಕೂತ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಅನ್ನೋದಕ್ಕೆ ಇದೇ ಉದಾಹರಣೆ. ಮತ್ತು ಮಾನ್ಯ ಪೊಲೀಸ್ ಆಯುಕ್ತರು ಇಷ್ಟು ಜನಕ್ಕೆ ಕೊಟ್ಟ ಮೇಲೆ ಅವ್ರಿಗೆ ನಮ್ಗೆ ನ್ಯಾಯ ಸಿಗುತ್ತೆ ಅಂತ ನಾವು ಅಂದ್ಕೊಳ್ಳಲ್ಲ. ಆದರೂ ಒಬ್ಬ ಪೊಲೀಸ್ ಅಧಿಕಾರಿ ಮೇಲೆ ಇವೆಲ್ಲ ಕಪ್ಪು ಚುಕ್ಕೆ. ಇವತ್ತು ನೀವು ಗಮನಿಸಿರ್ಬೇಕು, ಒಬ್ಬೊಬ್ಬ ಸರ್ಕಲ್ ಇನ್ಸ್ಪೆಕ್ಟರ್ 10-15 ವರ್ಷ ಆದರೂ ಇನ್ನೂ ಸರ್ಕಲ್ ಇನ್ಸ್ಪೆಕ್ಟರ್ ಆಗೇ ಇರ್ತಾರಂದರೆ ಅದಕ್ಕೆಲ್ಲ ಕಾರಣಗಳಂದರೆ ಇದೆ. ಈ ಥರ ಅವರ ಒಂದು ಕರ್ತವ್ಯ ಸೇವೆಯಲ್ಲಿ ಎಲ್ಲೋ ಒಂದಷ್ಟು ದೋಷಗಳಾದವಾಗ, ಲೋಪದೋಷಗಳು ಕಂಡು ಬಂದಾಗ ಈ ಥರ ಬ್ಲಾಕ್ ಮಾರ್ಕ್ ಅಂತ ಹೇಳ್ತೀವಲ್ಲ, ಆ ಥರ ಒಂದು ಲೀಸ್ಟ್ಗೆ ಸೇರ್ಕೊಂಡಿರ್ತಾರೆ ಇವರೆಲ್ಲ. ಆಮೇಲೆ ಮಾನ್ಯ ಉಪ ಪೊಲೀಸ್ ಆಯುಕ್ತರು ಈಶಾನ್ಯ ವಿಭಾಗ, ಇದು ನಮಗೆ ಹೋರಾಟ ಮಾಡಬೇಡಿ ಅಂತ ಕೊಟ್ಟಂಥ ಪತ್ರ. ಆಮೇಲೆ ಕರ್ನಾಟಕ ರಾಜ್ಯ ಮಾನವ ಹಕ್ಕುಗಳ ಆಯೋಗ ಇಲ್ಲೂ ಸಹ ದೂರನ್ನು ಕೊಟ್ಟಿದ್ದಾರೆ. ಇದು ಲೋಕಾಯುಕ್ತಗೂ ಸಹ ಕೊಟ್ಟು ಬಂದಿದ್ದಾರೆ. ಮಾನ್ಯ ಜಾರಿ ನಿರ್ದೇಶಕರು ED ಅಂದರೆ ಒಬ್ಬ ಪೊಲೀಸ್ ಅಧಿಕಾರಿ ಅವನು ಮಾಡುವಂತಹ ಸಣ್ಣ ಪುಟ್ಟ ತಪ್ಪುಗಳು ಅವನನ್ನು ಯಾವ ಮಟ್ಟಕ್ಕೆ ತಗೊಂಡೋಗಿ ನಿಲ್ಲಿಸುತ್ತೆ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳು. ಸಣ್ಣ ತಪ್ಪಲ್ಲ ಇದು, ದೊಡ್ಡ ತಪ್ಪಿದು ಅಲ್ಲ. ಇರಲಿ, ಅವ್ರ ಪ್ರಕಾರದಲ್ಲಿ, ನಮ್ಮ ಪ್ರಕಾರದಲ್ಲಿ ಸಣ್ಣ ತಪ್ಪು ಅಂತ ಹೇಳ್ಬೋದು. ಅವನು ನೂರಾರು ದೊಡ್ಡ ತಪ್ಪುಗಳು ಮಾಡಿರ್ತಾನೆ ಸರ್. ನೂರಾರು ದೊಡ್ಡ ತಪ್ಪಲ್ಲಿ ಇದು ಏನಾಗ್ಬಿಡುತ್ತೆ ಈ ಹೋರಾಟಗಾರ ಕೈಲಂತ ಇವರು ಯೋಚನೆ ಮಾಡಿ ನಮ್ಮಗಳ ಮೇಲೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡಿ, ಅದು ಯಾವುದೋ ಸಣ್ಣ ಬೇರೆ ಕೇಸುಗಳಲ್ಲೇ ಒಂದು ಹೆಸರನ್ನು ಸೇರಿಸಿದ್ದನ್ನು ನಾವು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ. ಇವತ್ತು ಸಮಾಜ ಗುರುಸೋದೇನೆಂದರೆ ಒಬ್ಬ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಒಬ್ಬ ವ್ಯಕ್ತಿ ಅವ್ನು ನಿಜವಾಗ್ಲೂ ಮಾಡಿದ್ದಾನೋ ಮಾಡಿಲ್ಲೋ ಗೊತ್ತಿಲ್ಲ, ಆ ಪೋಕ್ಸೋ ಕಾಯ್ದೆ ಅಡಿ ಒಂದು ದೂರ ದಾಖಲಿಸ್ಕೊಂಡಿದ್ದಾರೆ ಅಂದರೆ ಸಮಾಜ ನೋಡೋದು ರೀತಿಯೇ ಬೇರೆ ಇರುತ್ತೆ, ಕುಟುಂಬದವ್ರು ನೋಡೋ ರೀತಿಯೇ ಬೇರೆ ಇರುತ್ತೆ, ಸ್ನೇಹಿತರು ನೋಡೋ ರೀತಿಯೇ ಬೇರೆ ಇರುತ್ತೆ, ಬಂಧು ಬಳಗ ನೋಡೋ ರೀತಿಯೇ ಬೇರೆ ಇರುತ್ತೆ. ಇದನ್ನು ನಾವು ಕೇಸ್ ಹಾಕ್ಸ್ಕೊಂಡು ಸುಮ್ಮನೆ ಕೂತ್ಕೊಳ್ಳಿಕ್ಕಾಗುತ್ತಾ? ನಾವು ಮಾಡದೇ ಇರತಕ್ಕಂತಹ ತಪ್ಪುಗಳನ್ನು ನಮ್ಮ ಮೇಲೆ ಹೊರಿಸಿದಾಗ ನಾವು ನೋಡ್ಕೊಂಡು ಸುಮ್ಮನೆ ಕೂತ್ಕೊಳ್ಳಲಿಕ್ಕಾಗಲ್ಲ. ನಾವು ಸಹ ಹೋರಾಟಗಾರರಾಗಿ ಏನು ಮಾಡಬೇಕು ಅದನ್ನು ಮಾಡಿದರೆ ನಮ್ಮ ಮಾನ್ಯ ರಾಜಪ್ಪ ಅವರು ಹಗಲು ರಾತ್ರಿ ಅನ್ನೋದೇ ಈ ಒಂದು ಕೇಸಿನಲ್ಲಿ ಇದು ಹೆಸರನ್ನು ಸೇರಿಸಿದ ನಂತರ ಅವರು ನಿದ್ದೆ ಮಾಡದೆ ಎಲ್ಲ ಕಡೆ ಓಡಾಡಿ
ಎಲ್ಲ ಮೇಲಧಿಕಾರಿಗಳಿಗೂ ಸಹ ದೂರನ್ನು ದಾಖಲಿಸಿ ಅವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತೆ ಮಾಡ್ತಾ ಇದ್ದಾರೆ. ನೇರವಾಗಿ ಅವರ ಮಾತುಗಳನ್ನು ನಾವು ಕೇಳೋಣ. ಸರ್ ನಮಸ್ತೆ. ಸರ್ ನಮಸ್ತೆ. ಸರ್ ಏನು ಈಗ ಪ್ರತಿಭಟನೆ ಮಾಡಾಯಿತು ಅಂದಮೇಲೆ ಮನವಿ ಕೊಟ್ಟರು, ನೀವು ಸುಮ್ಮನೆ ಇರ್ಬೋದಾಯ್ತಲ್ಲ? ಸರ್ ಖಂಡಿತವಾಗಿ ಸುಮ್ಮನೆ ಇರೋ ಜಾಯಮಾನ ರಾಜಪ್ಪರದಲ್ಲ. ಏನಕ್ಕೆ 35 ವರ್ಷದಿಂದ ಹೋರಾಟ ಮಾಡ್ಕೊಂಬರ್ತಾ ಇದ್ದೀವಿ. ನ್ಯಾಯ ನಮ್ಮ ಸಂಘಟನೆ ಹೆಸರಿನೇ ಅನ್ಯಾಯದ ವಿರುದ್ಧ ನ್ಯಾಯದ ಪರ ನಿರಂತರವಾಗಿ ಹೋರಾಟ ಅಂತ. ಇಲ್ಲಿ ಒಬ್ಬ ಸುಧಾಕರ್ ರೆಡ್ಡಿ ಸರ್ಕಲ್ ಇನ್ಸ್ಪೆಕ್ಟ್ರು, ನಟರಾಜು ಅಂತೇಳಿ ಸಬ್ ಇನ್ಸ್ಪೆಕ್ಟ್ರು, ಆಮೇಲೆ ಎಸ್.ಐ ಆದಂಥ ಮಹೇಶ್, ನಾಗರಾಜು, ಆಮೇಲೆ ಪೊಲೀಸರು ಒಬ್ಬರು ರೈಟ್ರು ಅಂತೇಳಿ ಒಬ್ಬರಿದ್ದಾರೆ, ಇನ್ನೊಬ್ಬ ಪರಶುರಾಮ್ ಅಂತೇಳಿ ಅವ್ರು SP ಡ್ಯೂಟಿ ಮಾಡ್ತಾರೆ ಇಲ್ಲಿ ಯಲಹಂಕ ನ್ಯೂಟನ್ ಪೊಲೀಸರಿಗೆ. ನಾವು ಎಷ್ಟೇ ಹೇಳಿದ್ರು ಕೇಳಿದ್ರು, ಕೇಸ್ ಹಾಕಿದ್ರು, ಜಡ್ಜ್ ಹತ್ರ ನ್ಯಾಯಾಲಯಕ್ಕೆ ಘನ ನ್ಯಾಯಾಲಯ ಸೂಕ್ಷ್ಮವಾಗಿ ಗಮನಿಸಿ ಇದರಲ್ಲಿ ಏನೋ ಇಲ್ಲ ಅಂದ್ಬಿಟ್ಟು ಬರೆದು ಕೊಟ್ಟರೆ ತನಿಖೆ ಮಾಡ್ತಾರೆ, ನಡೀತಾ ಇದೆ. ಈಗ ನಮಗೆ ರಾತ್ರಿ ಎಲ್ಲ ನಿದ್ದೆ ಬರಲ್ವಲ್ಲ, ಇಂಥ ಇನ್ಸ್ಪೆಕ್ಟರ್ಗಳು ತುಂಬ ಜನ ಇದ್ದಾರೆ ಇನ್ನೂ, ಬಟ್ ಒಳ್ಳೆ ಆಫೀಸರ್ಗಳು ತುಂಬ ಜನ ಇದ್ದಾರೆ. ಈ ಥರ ಇನ್ಸ್ಪೆಕ್ಟರ್ಗಳು ಇದ್ದಾರೆ. ನೆಕ್ಸ್ಟ್ ಈ ಥರ ತೊಂದರೆ ಯಾರಿಗೂ ಆಗಬಾರ್ದು. ನನ್ನ ಉದ್ದೇಶ ರಾಜಪ್ಪರಿಗೆ ಆಗಿದ್ದಲ್ಲ, ಇನ್ನೊಬ್ರು ಪ್ರತಿಯೊಬ್ಬರಿಗೂ ಈ ಥರ ಆಗಬಾರ್ದು. ಸುಮ್ಮನೆ ಸುಳ್ಳುಗಳು ಕೇಸ್ ಹಾಕೋದಾಗಲಿ, ಮತ್ತೊಂದಾಗಲಿ, ಆಮೇಲೆ ಅಧಿಕಾರ ಇದೆ ಅಂತೇಳಿ ದುರುಪಯೋಗ ಪಡಿಸ್ಕೊಳ್ಳೋದು ಕೆಲವು ಇನ್ಸ್ಪೆಕ್ಟರ್ಗಳು ಇದ್ದಾರೆ, ಮಾಡ್ತಾರೆ. ಏನಕ್ಕೆ ಮಾಡ್ತಾರೆ ಅಂದರೆ, ಯಾರೋ ಒಬ್ಬ ತಪ್ಪು ಮಾಡಿದಾಗ ಅವನಿಗೆ ಶಿಕ್ಷೆ ಆಗಬೇಕು, 100ಕ್ಕೆ 100 ಶಿಕ್ಷೆ ಆಗಲೇಬೇಕು, ಅದರಲ್ಲಿ 2 ಮಾತಿಲ್ಲ. ಇವ್ರು ಏನು ಮಾಡ್ತಾರೆ ಅಂದರೆ, ಶಿಕ್ಷೆ ಅವ್ನು ಕೊಡೋದ್ರ ಜೊತೆಲಿ ಇತರರಿಂದ ಸೇರಿಸ್ಕೊಂಡ್ಬಿಡ್ತಾರೆ. 5-6 ಜನ ಹೇಳ್ತಾರೆ. ಏನಕ್ಕೆ? ರೋಲ್ ಕಾಲ್ ಮಾಡ್ಕೊಳಕ್ಕೆ ಇವ್ರಿಗೆ. ಏಕೆಂದರೆ ಶಿಕ್ಷೆ ತಪ್ಪು ಮಾಡಿದ್ರೆ ಶಿಕ್ಷೆ ಮಾಡ್ಬಿಡ್ತಾರೆ. ನೀವು ನೋಡಿ ಕಾನೂನು ಇರ್ತೀರಿ, ಅವ್ನು ತಪ್ಪು ಮಾಡಿದ್ರೆ ಶಿಕ್ಷೆ ಓಕೆ. ಇನ್ನು 5-6 ಜನ ಸೇರಿಸ್ಕೊಂತಾರಲ್ಲ, ಅವ್ರ ಹತ್ರ ರೋಲ್ ಕಾಲ್ ಮಾಡೋಕ್ಕೆ ಇವ್ರು ಸೇರಿಸ್ಕೊಳ್ಳೋದು. ಆ ಸೇರಿಸ್ಕೊಂಡ್ಮೇಲೆ ಏನು ಮಾಡ್ತಾರೆ, ದುಡ್ಡು ಕೊಟ್ಟಿಲ್ಲ ಅಂದರೆ ಬೇರೆ ಥರ ಕೇಸ್ಗಳು ಹಾಕ್ತಾರೆ. ಹಾಕ್ಲಿ, ಅವ್ರಿಗೆ ಹಾಕಿದ್ದೆ ನ್ಯಾಯಾಲಯವಿದೆ, ಘನತೆ ನ್ಯಾಯಾಲಯ, ಹೋರಾಟ ಮಾಡೋದು ಅದು ಒಂದು ಭಾಗ. ಇದಾದಮೇಲೆ ಈಗ ಕೇಸ್ ಹಾಕ್ಸ್ಕೊಂಡು ಸುಮ್ಮನೆ ಬಂದ್ರೆ ಕೂತ್ರಾಗುತ್ತಾ? ಈಗ ಆಯಿತು, ಸುಳ್ಳು ಕೇಸ್ ಹಾಕಿದ ಮೇಲೆ, ನನಗೆ ಸುಳ್ಳು ಕೇಸ್ ಹಾಕಿದ್ಮೇಲೆ ಈಗ ನೀನು ಈ ಥರ ಸುಳ್ಳು ಸೆಕ್ಷನ್ಗಳು ಹಾಕಿದ್ಯಲ್ಲ, ನಿನಗೆ ಯಾವ ಥರ ಶಿಕ್ಷೆ ಆಗ್ಬೇಕಪ್ಪ? ಕಾನೂನೆಲ್ಲ ಒಂದೇ ಥರ, ನಿನಗೂ ಒಂದೇ ನನಗೂ ಒಂದೇ ಅಲ್ವಾ? ನಾನು ಹೇಳ್ತಿರೋದು ಈಗ ಮಾನ್ಯ ಕಮಿಷನರ್, ಬೆಂಗಳೂರಿನ ಕಮಿಷನರ್ಗೆ ಮತ್ತು DGP IGP ಸಾಹೇಬರಿಗೆ ಖುದ್ದಾಗಿ ಭೇಟಿ ನಾನು ಕೊಟ್ಬಿಟ್ಟು ಬಂದಿದ್ದೀನಿ. ದಯವಿಟ್ಟು ಇದ್ರ ಬಗ್ಗೆ ಗಮನ ಹರಿಸಿ ಸೂಕ್ಷ್ಮವಾಗಿ, ನ್ಯಾಯಾಲಯನೂ ಆದೇಶ ಇದೆ, ಅದ್ರ ಸೂಕ್ಷ್ಮ ಕ್ರಮ ಜರುಗಿಸುತ್ತಿದೆ. ನೀವು ಸೂಕ್ಷ್ಮ ಗಮನಿಸಿ ತಪ್ಪಿಸೋದ್ರಿಗೆ ಖಂಡಿತವಾಗಿ ಶಿಕ್ಷೆ ಆಗಲೇಬೇಕು, ಅದರಲ್ಲಿ 2 ಮಾತಿಲ್ಲ. ನೀವು ಆಗೋವರೆಗೂ ನಾನು ಇನ್ನೂ ಈಗ 20 ದಿನ ನಾನು ಎಲ್ಲರಿಗೂ ಕೊಟ್ಕೊಂಡ್ಬಂದಿದ್ದೀನಿ. ಇನ್ನೂ ಸತ್ಯಾಗ್ರಹ ಮಾಡುವಾಗಲಿ, ನಿಮ್ಮ ADGP ಆಗಲಿ, ಬೆಂಗಳೂರು ನಗರ ಕಮಿಷನರ್ ಆಫೀಸ್ ಮುಂದಾಗಲಿ, ನನಗೆ ಆ ಇನ್ಸ್ಪೆಕ್ಟರ್ನ ವಜಾ ಮಾಡೋವರೆಗೂ ನಾನು ಬಿಡಲ್ಲ. ವಜಾ ಯಾಕೆ ಮಾಡಬೇಕು ಅಂದರೆ, ತಪ್ಪು ಕೇಸ್ಗಳು ಹಾಕಿದ್ರೆ ಸುಳ್ಳೆ ನಾನು ಪರಿಶೀಲನೆ ಮಾಡಿ ಸ್ವಾಮಿ, ನಾನು ಮೊಬೈಲ್ ಕೊಟ್ಟಿದ್ದೀನಿ, ಎಲ್ಲ ಚೆಕ್ ಮಾಡ್ಕೊಂಡು ಅಂತ ಹೇಳಿದ್ರು ಸಹ ಬಿಡ್ತಾ ಇಲ್ಲ. ಇಂಥವ್ರು 6 ಜನ ಇದ್ದಾರೆ. 6 ಜನ ಯಲಹಂಕ ನ್ಯೂಟನ್ ಪೊಲೀಸ್ 6 ಜನನೂ ಸಸ್ಪೆಂಡ್ ಮಾಡಿದ್ರೆ ಒಂದಲ್ಲ, ಇಂಥವ್ರಿಗೆ ಯಾರಿಗೂ ನೆಕ್ಸ್ಟು ತೊಂದರೆ ಆಗಬಾರ್ದು. ಮತ್ತೊಬ್ಬರಿಗೆ ಅಂಥವ್ರ ಮೇಲೆ ವಿರುದ್ಧವಾಗಿ ಕಠಿಣ ಕ್ರಮ ತಗೋಬೇಕು. ಸಸ್ಪೆಂಡ್ ಮಾಡೋದು ಸೆಕೆಂಡ್ರಿ. ಸಸ್ಪೆಂಡ್ ಮಾಡಿ ನಾನು ನೋಡಿದೆ. ಈಗ ನೋಡಿದ್ರೆ ಮುಳುಬಾಗಿಲಿ ಟ್ರಾನ್ಸ್ಫರ್ ಮಾಡೋರೆ. ಅಲ್ಲ ಸ್ವಾಮಿ, ಟ್ರಾನ್ಸ್ಫರ್ ಮಾಡಿದ್ರೆ ಏನು ಅವ್ರಿಗೆ ನಡೀತೇನೆ ಹೇಳ್ತಾರೆ. ನಾನು ಈಗ ತಪ್ಪು ಮಾಡಿದ್ರೆ ಇನ್ನೊಂದು ಅಂದರೆ ಶಿಕ್ಷೆ ಅಷ್ಟೇನೆ ಅವ್ರಿಗೆ. ಖಂಡಿತವಾಗಿ ಅವರು ಕೆಲಸದಿಂದ ವಜಾ ಮಾಡಬೇಕು. ವಜಾ ಮಾಡೋವರೆಗೂ ನಾನು ನಿರಂತರವಾಗಿ ಹೋರಾಟ ಮಾಡ್ತಾನೆ ಇರ್ತೀನಿ ಅಂತ ಹೇಳ್ತಾ. ಸರ್, ಈಗ ಅವನನ್ನು ಮುಳುಬಾಗಿಲಿಗೆ ಹಾಕಿದ್ದಾರೆ. ಕೋಲಾರ ಜಿಲ್ಲೆ ಮುಳುಬಾಗಿಲು ಜನತೆಗೂ ಸಹ ನಾವು ಎಚ್ಚರಿಕೆಯನ್ನು ಕೊಡಬೇಕಾಗ್ತದೆ. ಇಂತಹ ಮಹಾನ್ ಭಾವ ಅಲ್ಲಿ ಬಂದಿದ್ದಾನೆ, ಹೌದು, ಇನ್ಸ್ಪೆಕ್ಟರ್ ಆಗಿ ಬಂದಿದ್ದಾನೆ. ಅವನು ಇಡೀ ರಾಜ್ಯದಲ್ಲಿ ಯಾವ ಮೂಲೆಯಲ್ಲಿದ್ದರೂ ಕೂಡ ನಾವು ಬಿಡಲ್ಲ. ಮತ್ತೆ ಅವನ ವಿರುದ್ಧ ಅಲ್ಲೇ ಕೋಲಾರಕ್ಕೆ ಮುಳುಬಾಗಿಲಿಗೆ ಬಂದು ಹೋರಾಟವನ್ನು ಮಾಡ್ತೀವಿ. ಅವನನ್ನು ಆದಷ್ಟು ಬೇಗ ಸೇವೆಯಿಂದಲೇ ವಜಾಗೊಳಿಸಿ, ಆಮೇಲೆ ಮುಳುಬಾಗಿಲದ ಜನ ಏನೋ ಒಬ್ಬ ಒಳ್ಳೆ ಅಧಿಕಾರಿ ಬಂದಿದ್ದಾರೆ ಅಂತ ನೀವು ಅವನಿಗೆ ಬೊಕ್ಕೆ ತೊಗೊಂಡೋಗಿ ಕೊಡೋದು, ಹಾರ ಹಾಕೋದು, ಸನ್ಮಾನ ಮಾಡೋದೆಲ್ಲ ದಯವಿಟ್ಟು ಮಾಡಬೇಡಿ. ಅವನ ಯೋಗ್ಯತೆ ಏನನ್ನೋದನ್ನು ಇನ್ನು ಸ್ವಲ್ಪ ದಿವಸಗಳಲ್ಲಿ ನಿಮಗೆ ಗೊತ್ತಾಗ್ತದೆ. ಅತಿ ಶೀಘ್ರದಲ್ಲಿ ಮುಳುಬಾಗಿಲು ಠಾಣೆ ಮುಂಭಾಗದಲ್ಲಿ ಅವನ್ನ ಮತ್ತೆ ಸೇವೆಯಿಂದ ವಜಾಗೊಳಿಸಬೇಕೆಂಬಂತಹ ನಿಟ್ಟಿನಲ್ಲಿ ಒಂದು ಹೋರಾಟಕ್ಕೆ ಕರೆಯನ್ನು ಕೊಡ್ತೀವಿ. ಅಲ್ಲಿವರೆಗೂ ಪೊಲೀಸ್ ಅಧಿಕಾರಿಗಳು ಇವತ್ತು ನಾವು ಮಾಡಿದ್ದೇ ಸರಿ, ನಾವು ಮಾಡಿದ್ದೇ ಎಲ್ಲವೂ ಸರಿ ಅಂತ ಹೇಳ್ಕೊಂಡು ಇವತ್ತು ಕರ್ತವ್ಯದಲ್ಲಿ ತೋಡ್ಕೊಂಡಿರ್ತಾರೆ. ಆದರೆ ಒಂದು ಮಾತು ಹೇಳ್ತೀನಿ, ನಮಗಂತೂ ಯಾವ ಗೌರ್ಮೆಂಟ್ ಕೆಲಸನೂ ಇಲ್ಲ ಸ್ವಾಮಿ. ನೀವು ನಮ್ಮ ಮೇಲೆ ಕೇಸ್ ಹಾಕಿದ್ರೆ ಒಂದು ಕೇಸ್ ಹಾಕ್ತೀರಾ, ಆ ಕೇಸನ್ನ ನಮಗೆ ಶಕ್ತಿ ಸಾಮರ್ಥ್ಯ ಎಷ್ಟಿದೆಯೋ ಅಷ್ಟು ಮೀರಿ ನಾವು ಕೆಲಸ ಮಾಡಿ ಅದರಿಂದ ಬಚಾವಾಗುವಂಥ ಕೆಲಸ ನಾವು ಕಾನೂನು ರೀತಿಯಲ್ಲಿ ಮಾಡಿಕೊಳ್ತೀವಿ. ಆದರೆ ನೀವು ಒಂದು ಬಾರಿ ತಗೊಳಕೊಂಬಿಟ್ರೆ, ನೀವು ಇವತ್ತು ಪ್ರತಿ ದಿವಸ ಭಿಕ್ಷೆ ಬೇಡುವಂಥ ಪೊಲೀಸ್ ಅಧಿಕಾರಿಗಳೇ ಜಾಸ್ತಿ ಇರೋದು. ನಾನು ಎಲ್ಲರನ್ನೂ ಹೇಳಲ್ಲ, ಯಾಕಂದರೆ ಈ ವಿಷಯದಲ್ಲಿ ಎಷ್ಟೋ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂಥವ್ರು, ಸಂಬಳಕ್ಕೋಸ್ಕರ ಕೆಲಸ ಮಾಡುವಂಥ ಪೊಲೀಸ್ ಅಧಿಕಾರಿಗಳು ಸಾಕಷ್ಟು ಜನ ಇದ್ದಾರೆ. ಆದರೆ ಇನ್ನು ಉಳಿದಂತಹ ಪೊಲೀಸ್ ಅಧಿಕಾರಿಗಳಿದ್ದೀರಲ್ಲ, ಪ್ರತಿ ದಿವಸ ಕೈ ಚಾಚುವಂತಾರೆ ನೀವು, ಅಂದರೆ ಭಿಕ್ಷೆ ಬೇಡುವಂಥವ್ರು ನೀವು ನಿಮ್ಮನ್ನು ಯಾವ ರೀತಿ ಬೇಕಾದರೂ ನಾವು ಖಾಲಿ 10,000 20,000 1 ಲಕ್ಷಕ್ಕೆಲ್ಲ ಹಿಡ್ಕೊಡುವಂಥದ್ದು ನಮಗೇನು ದೊಡ್ಡ ವಿಷಯ ಅಲ್ಲ. ನಮಗೆ ನೀವು ಹೆಂಡತಿ ಮಕ್ಕಳಿಲ್ಲ ಅಂತ ನೀವು ಅಂದ್ಕೊಂಡಿರ್ಬೋದು, ಆದರೆ ನಿಮಗೆ ಹೆಂಡತಿ ಮಕ್ಕಳಿದ್ದಾರೆ,
ನಿಮ್ಮ ಕರ್ತವ್ಯದಿಂದ ಕಿತ್ತಾಕ್ಸ್ಬಿಟ್ರೆ, ಇಲ್ಲ ನಿಮ್ಮ ಬಟ್ಟೆ ಬಿಚ್ಚಿಬಿಟ್ರೆ, ನಿಮ್ಮನ್ನ ಸೇವೆಯಿಂದ ವಜಾಗೊಳಿಸ್ಬಿಟ್ರೆ ನಿಮ್ಮ ಹೆಂಡತಿ ಮಕ್ಕಳ ಜೀವನ ಏನಾಗ್ತದೆ ಅನ್ನೋದನ್ನ ಸಹ ನಾವು ಯೋಚನೆ ಮಾಡ್ತೀವಿ. ಆದರೆ ನಿಮಗೆ ಒಬ್ಬ ಹೋರಾಟಗಾರರಿಗೂ ಸಹ ಒಂದು ಸಂಸಾರ ಇದೆ, ಅವನಿಗೂ ಅವನಿಗೂ ಹೆಂಡತಿ ಮಕ್ಕಳು ಇರ್ತಾರೆ, ಅವನಿಗೂ ಕುಟುಂಬ ಇರ್ತಾರೆ ಅಂತ ತಿಳ್ಕೊಳ್ಳಲ್ಲ. ಇನ್ನಾದರೂ ಪೊಲೀಸ್ ಅಧಿಕಾರಿಗಳು ಹೋರಾಟಗಾರರು ಬಂದಾಗ ಎಚ್ಚರಿಕೆಯಿಂದ ಅವ್ರ ಜೊತೆಲಿ ಕಾನೂನು ರೀತಿಯಲ್ಲಿ ಕೆಲಸ ಕಾನೂನು ವಿರುದ್ಧವಾಗಿ ನಾವು ಬಂದು ಸಹ ನೀವು ಕೂಡಲೇ ಕ್ರಮ ತಗೊಳ್ಳಿ. ನಾವು ಕಾನೂನು ವಿರುದ್ಧವಾಗಿ ನಾವು ಹೋರಾಟ ನಾವು ನಿಮ್ಗಳ ಮುಂದೆ ನಿಮ್ಮ ಎದುರು ಬಂದಾಗ ನೀವು ನಮ್ಮ ಮೇಲೆ ಕ್ರಮ ತಗೊಳ್ಳಿ. ಬಟ್ ಅಧಿಕಾರ ಇದೆ ಅಂದ್ಬಿಟ್ಟು ದುರುಪಯೋಗ ಪಡಿಸ್ಕೊಳ್ಳೋದು ಇದು ತಪ್ಪು. ಸುಧಾಕರ್ ರೆಡ್ಡಿ ಅಂತಲ್ಲ, ಇಡೀ ಪೊಲೀಸ್ ಇಲಾಖೆಗೆ ಹೇಳ್ತಾ ಇರೋದು, ನೀವು ಅದೆಂತ ಅಧಿಕಾರಿನಾಗಿರ್ರಿ, ನಮ್ಗೆ ಯಾವುದು ಗೌರ್ಮೆಂಟ್ ಸಂಬಳ ಬರ್ತಾ ಇಲ್ಲ, ನಾವು ಗೌರ್ಮೆಂಟ್ ಅಡಿಯಲ್ಲಿ ಕೆಲಸ ಮಾಡ್ತಾ ಇದೀವಿ ಅಂದ್ರೆ ಜನಗಳು ನಮ್ಗೆ ಒಂದು ಸೇವೆ ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿದ್ದಾರೆ. ನೀವು ಒಂದಷ್ಟು ಜನ ಹೋರಾಟಗಾರರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ರೆ ಮಾಡಿ ಅಂತ. ಆದ್ರೆ ಹಂಗಂದ್ಬಿಟ್ಟು ನಾವು ಇಡೀ ಕರ್ನಾಟಕವನ್ನ ನಮ್ಗೆ ಯಾರು ಬರ್ಕೊಟ್ಟಿಲ್ಲ. ಹಂಗಂದ್ಬಿಟ್ಟು ನಿಮ್ಗೂ ಅಷ್ಟೇ, ನಿಮ್ಗೊಂದು ವ್ಯಾಪ್ತಿ ಇದೆ, ನಮ್ಗೆ ಯಾವ್ದು ವ್ಯಾಪ್ತಿ ಇಲ್ಲ. ಇಡೀ ಕರ್ನಾಟಕದಲ್ಲಿ ಮೂಲೆ ಮೂಲೆಯಲ್ಲಿ ಹೋಗಿ ನಾವು ಹೋರಾಟ ಮಾಡ್ತೀವಿ, ಪ್ರಶ್ನೆ ಮಾಡ್ತೀವಿ. ಅದೆಂತ ಅಧಿಕಾರಿ ಆದ್ರೂ ಸರಿ ಪ್ರಶ್ನೆ ಮಾಡ್ತೀವಿ. ನಿಮ್ಗೆ ಅಲ್ಲೇನು ಕೆಲಸ ಇಲ್ಲೇನು ಕೆಲಸ ಅಂತ ನಿಮ್ಗೆ ಹೇಳೋ ಅಧಿಕಾರ ಇಲ್ಲ. ನಿಮ್ಗಾದ್ರೂ ಒಂದು ಚೌಕಟ್ಟಿರುತ್ತೆ, ಆ ವ್ಯಾಪ್ತಿಯಲ್ಲಿ ಅಷ್ಟೇ ಒಂದು ಲಿಮಿಟ್. ಈ ಸ್ಟೇಷನ್ ಅಂದರೆ ಈ ಸ್ಟೇಷನ್ ಬಾರ್ಡರ್ ಕೂಡ ನೀವು ಮುಟ್ಲಿಕ್ಕಾಗಲ್ಲ. ನಾವಾಗಲ್ಲ. ನಾವು ಇಡೀ ಕರ್ನಾಟಕದ ಎಲ್ಲೆಡೆ ನಾವು ಹೋರಾಟಗಾರರು ಎಲ್ಲಿ ಬೇಕಾದ್ರೂ ಹೋಗಿ ಯಾರಿಗೆ ಬೇಕಾದರೂ ಸಹ ಬೆಂಬಲವನ್ನು ನಿಂತ್ಕೊಳ್ತೀವಿ, ಯಾರಿಗೆ ಬೇಕಾದ್ರೂ ಸಹಾಯ ಮಾಡ್ತೀವಿ, ಒಳ್ಳೆ ಕೆಲಸ ಮಾಡೋರಿಗೆ ಸನ್ಮಾನ ಮಾಡ್ತೀವಿ, ಸತ್ಕರಿಸ್ತೀವಿ. ಆದರೆ ಕೆಟ್ಟ ಕೆಲಸ ಮಾಡಿದಂತಹ ಅಧಿಕಾರಿಗಳನ್ನು ಅವನು ಈ ನಾಡಿನ ಯಾವುದೇ ಮೂಲೆಯಲ್ಲಿದ್ದರೂ ಸಹ ಬಿಡೋದಿಲ್ಲ. ಸರ್, ನಾನೇನಿದೆ ಗೊತ್ತಾ, ಈ ಜನಕ್ಕೆ ಮನವಿ ಕೊಟ್ಟಿದ್ದೀವಲ್ವಾ, ಅಧಿಕಾರಿಗಳು ಮೇಲಧಿಕಾರಿಗಳು ಸೂಕ್ತ ಕ್ರಮ ತಗೋಬೇಕು. ಏನಕ್ಕೆ ಈಗ ತಪ್ಪು ಮಾಡಿಲ್ಲ ಅಂದ್ರೆ ಈಗ ಸುಳ್ಳು ಕೇಸ್ ಹಾಕಿದ್ಮೇಲೆ, ನೀನು ಸುಳ್ಳು ಶಿಕ್ಷೆ ಹಾಕಿದ್ಮೇಲೆ ನಿನಗೇನು ಶಿಕ್ಷೆ ಇದೆ ಅಂತ ಇದೆ. ಯಾಕೆ ಅಧಿಕಾರಿ ಪೊಲೀಸ್ ನೋಡಿ ಸರ್, ಈಗ ನನ್ನ ಪ್ರಕಾರ ನೀವು ಒಂದು 15 ಮೇಲಧಿಕಾರಿಗಳಿಗೆ ಕೊಟ್ಟಿದ್ದೀರಾ ಸರ್. ಒಬ್ಬ ಈಗ ನೋಡಿ, ಮೇಲಧಿಕಾರಿಗೆ ಕೊಟ್ಟವಾಗ ಲಾಭ ಯಾರಿಗೆ ಗೊತ್ತಾ? ಮೇಲಧಿಕಾರಿಗೆ ಲಾಭ ಹೊರತು ಇವನು ಇವತ್ತು ನಮ್ಮಂತವ್ರು ನಿಮ್ಮಂತರ ಹತ್ರ ಕಿತ್ಕೊಂಡು ಸುಲಿಗೆ ಮಾಡಿರ್ತಾನಲ್ಲ, ಆ ದುಡ್ಡೆಲ್ಲ ತಗೊಂಡೋಗಿ 15 ಜನ ಅಧಿಕಾರಿಗಳು ಕೊಡ್ತಾನೆ ಅಷ್ಟೇ. ಕೊಡ್ತಾನೆ ಬಿಡು. ಸೆಕೆಂಡ್ ಈಗ ವಿಧಾನಸೌಧಕ್ಕೂ ಹೋಗ್ತಾ ಇದ್ದೀನಿ, ಚೀಫ್ ಸೆಕ್ರೆಟರಿಗೂ ಕೊಡ್ತಾ ಇದ್ದೀನಿ, ಗೃಹ ಮಂತ್ರಿಗಳಿಗೂ ಕೊಡ್ತಾ ಇದ್ದೀನಿ, ಸಿದ್ದರಾಮಯ್ಯವ್ರಿಗೂ ಮನವಿ ಕೊಡ್ತಾ ಇದ್ದೀನಿ, ಆಮೇಲೆ ಮಹಿಳಾ ಆಯೋಗಕ್ಕೂ ಕೊಡ್ತಾ ಇದ್ದೀನಿ. ಅಲ್ಲ, ಜನ ಕೇಳ್ತಾರೆ ಸರ್, ಜನ ಕೇಳ್ತಾರೆ, ಇಷ್ಟೆಲ್ಲ ದೂರ ಕೊಟ್ಟಿದ್ದೀರಲ್ಲ, ಅವನೇನು ಆಗ್ತಾನ ಇಲ್ಲ ಸೇವೆಯಿಂದ ವಜಾಗೊಳಿಸ್ತಾನ ಏನಿಲ್ಲ ಅಂತ ಅವರೇ ಹೇಳ್ತಾರೆ. ಯಾಕಂದ್ರೆ ಇವತ್ತು ನೋಡಿ, ಗೃಹ ಮಂತ್ರಿಗಳಿಗೆ ಲೆಟರ್ ಕೊಟ್ರೆ ಅಲ್ಲಿ ಕೋಟಿ ಕೊಡ್ತಾರೆ, ಇಲ್ಲ 50 ಲಕ್ಷ 10 ಲಕ್ಷ ಕೊಟ್ಬಿಟ್ಟು ಅಲ್ಲಿ ಬಚಾವ್ ಆಗ್ತಾನೆ. ದೂರು ಪ್ರಾಧಿಕಾರ ಕೊಟ್ರೆ ಅಲ್ಲೊಂದಷ್ಟು ಹೋಗುತ್ತೆ. ಮೇಲಧಿಕಾರಿ DGPಗಳಿಗೆ DCPಗಳಿಗೆ ಕೊಟ್ರೆ ಅವರು ಒಂದಷ್ಟು ತಗೊಳ್ತಾರೆ. ಅಷ್ಟು ತಗೊಳ್ತಾರೆ ಹೊರತು ಅವನ್ನ ಕೆಲಸದಿಂದ ತೆಗಿಯಲ್ಲ. ಎಲ್ಲ ಅಧಿಕಾರಿಗಳು ಹಂಗಿಲ್ಲ. ಇವತ್ತು ಶಂಕರ್ ನಾಯಕ್ ಸರ್, ಇಲ್ಲಿ ಕೇಳಿ ಸರ್, ಶಂಕರ್ ನಾಯಕ್ ವಿರುದ್ಧ, ಬಿಡದಿ ಪೊಲೀಸ್ ಅಧಿಕಾರಿಯ ವಿರುದ್ಧ ನಾನು ಕೊಟ್ಟಿರ್ತಕ್ಕಂತಹ ದೂರುಗಳು ಒಂದಲ್ಲ ಎರಡಲ್ಲ, ಅಷ್ಟು ದೂರುಗಳಲ್ಲೂ ಸಹ ಅವನು ಎನ್ಕ್ವೈರಿ ಮಾಡಕ್ ಕರೆದಿರ್ತಾರೆ. ಅವನೇನೋ ಒಂದಷ್ಟು ಬಿಸ್ಕೆಟ್ ಬಿಸಾಕಿರ್ತಾನೆ, ಅವನ ಕೆಲಸನ ಉಳಿಸ್ಕೊಳ್ತಾರೆ. ಸರ್, ಮುಂದುವರಿಸಲಿಕ್ಕೆ ಕೇಳಿ ಸರ್, ಸತ್ತೋಗಿರಂತ ಮಗುಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಎಲ್ಲ ಅಧಿಕಾರಿಗಳು ಉಲ್ಟಾ ಆಗ್ಬಿಟ್ರು. ನನಗೆ ಕೈ ಹಿಡಿದು ಹೇಳ್ದ, ಮತ್ತೆ ನಾನು ನನ್ನ ಮೇಲೆ ಅವ್ನು ದೂರ ಆಗ್ತಾನೆ. ಸರಿ ಸರ್, ಈಗ ಎಲ್ಲಿ ಹೋಗ್ತಾನೆ? ಈಗ ಒಬ್ಬ ಅಧಿಕಾರಿ ಖರ್ಚು ಮಾಡ್ಬೇಕು ಸರ್, ಒಬ್ಬ ಅಧಿಕಾರಿ ಅವ್ನು ಎಲ್ಲೂ ಹೋಗಲ್ಲ ಸರ್. ಇಡೀ ಕರ್ನಾಟಕದಲ್ಲಿ ಅವ್ನು ಇವತ್ತು ಮನೆ ನ್ಯೂಟನ್ ಪೊಲೀಸ್ ಇನ್ಸ್ಪೆಕ್ಟರ್ ಮುಂದೆನೆ ಹೇಳಿದ್ನಲ್ಲ, ನೀನ್ ಎಲ್ಲೂ ಹೋಗಲ್ಲ, ಇಡೀ ಕರ್ನಾಟಕದಲ್ಲಿ ಇಲ್ಲೇ ಇರ್ತೀಯ, ನೀನ್ ಎಲ್ಲಿದ್ರು ಕೂಡ ನಾವಂತೂ ಬಿಡಲ್ಲ. ನೀನ್ ಮಾಡಿ ಸಾಕಿರೋದಕ್ಕೆ ದೇವರನ್ನ ಹೇಳ್ತೀನಿ ನಾನು. ನೀವು ಯಾವುದೇ ಪೊಲೀಸ್ ಅಧಿಕಾರಿ ಆಗಿರೋ ನಮ್ಮ ಮೇಲೆ ನೀವು ಹುಡುಕ್ತಾರೆ. ಈಗ ನಾವು ನಿಮ್ಗಳ ವಿರುದ್ಧ ಹೋರಾಟ ಮಾಡ್ತೀವಿ ಅಂದ್ರೆ ನಮ್ದು ಕೆದಕ್ತೀರ ನೀವು. ನಮ್ದು ಏನಿಲ್ಲ ಸ್ವಾಮಿ, ಇದ್ರೆ ನೀವುಗಳು ಹಾಕಿರ್ತಕ್ಕಂಥ ಕೇಸ್ಗಳಿರ್ತಾವ ಅಷ್ಟೇ. ನೀವುಗಳೇ ನಮ್ಮ ಸುಳ್ಳು ಕೇಸ್ಗಳು ಹಾಕಿರ್ತಿರಲ್ಲ, ಅವಷ್ಟೇ ಇರೋದು. ಇನ್ಯಾವುದು ಅಂತೂ ಹುಡುಕಿದ್ರು ಕೂಡ ನಮ್ದೇನು ಸಿಗಲ್ಲ. ಆದ್ರೆ ನಿಮ್ಮನ್ನು ಒಬ್ಬ ಅಧಿಕಾರಿನ ಹಿಡ್ಕೊಡೋಕೆ ನನಗೆ, ನಮ್ಮಂತ ಹೋರಾಟಗಾರರಿಗೆ ಇಲ್ಲ 1 ದಿವಸ, ಇಲ್ಲ 1 ತಿಂಗಳು, ಇಲ್ಲ ಬಿಡಿ 1 ವರ್ಷ, ಅಷ್ಟರಲ್ಲಂತೂ ನಿಮ್ಮ ಮನೆಗೆ ಕಳಿಸ್ತೀವಿ. ಬಟ್ ಬೇಡ, ನಿಮಗೂ ಹೆಂಡತಿ ಮಕ್ಕಳಿದ್ದಾರೆ, ನಾವು ಸಹ ಒಂದು ಒಳ್ಳೆ ಕೆಲಸ ಮಾಡಕ್ಕೆ ಬಂದಿದ್ದೀವಿ, ಒಂದು ಸೇವೆ ಮಾಡೋಣ ಅಂತ ಬಂದಿದ್ದೀವಿ. ದಯವಿಟ್ಟು ಇದಕ್ಕೆಲ್ಲ ಆಸ್ಪದಗಳನ್ನು ಕೊಡಬೇಡಿ. ಸುಮಾರು ಜನ ಪೊಲೀಸ್ ಅಧಿಕಾರಿಗಳು ನನಗೂ ಸಹ ಸ್ನೇಹಿತರಿದ್ದಾರೆ. ನಾನು ಲೈಫಲ್ಲಿ ಕೂಡ ಇವತ್ತು ಕೂಡ ರೆಕಾರ್ಡಿಂಗ್ ಮಾಡಿ ಅದನ್ನು ಇಟ್ಕೊಳ್ಳೋಂಥದ್ದು, ಆ ರೆಕಾರ್ಡಿಂಗ್ ಆಪ್ಷನ್ನೇ ಇಟ್ಕೊಳ್ಳೋಕೆ ಹೋಗಲ್ಲ. ಯಾಕಂದರೆ ಅದು ಒಂದು ಒಳ್ಳೇದಕ್ಕೂ ಯೂಸ್ ಆಗುತ್ತೆ, ಕೆಟ್ಟದಕ್ಕೂ ಬಳಕೆ ಆಗ್ತದಂತ. ಆ ಥರ ಎಲ್ಲ ನಾವು ಯಾವ ಪೊಲೀಸ್ ಅಧಿಕಾರದ್ದು ರೆಕಾರ್ಡ್ ಮಾಡ್ಕೊಳ್ಳೋದು, ಅದನ್ನು ಫೇಸ್ಬುಕ್ಕಲ್ಲಿ ಬಿಡೋದು, ಆ ಒಂದು ಕೆಲಸ ಅಂತೂ ನಾವು ಮಾಡೋಕೆ ಹೋಗಲ್ಲ. ನೇರವಾಗಿ ಬಂದರೆ ನೇರವಾಗಿ ಫೈಟ್, ಯುದ್ಧ ಮಾಡ್ತೀವಿ. ನಿಮ್ಮ ಠಾಣೆ ಮುಂದಾದರೂ ಸರಿ, ಇಲ್ಲ ಬೀದಿಯಲ್ಲಿ ನಿಂತ್ಕೊಂಡಾದರೂ ಸರಿ, ಇಲ್ಲ ಫ್ರೀಡಮ್ ಪಾರ್ಕಲ್ಲಿ ನಿಂತ್ಕೊಂಡಾದರೂ ಸರಿ, ನಿಮ್ಮ ವಿರುದ್ಧ ಅಂತ ತೊಡೆ ಅಂತ ಒಂದು ಮನವಿ ಕರ್ನಾಟಕ ಮಹಾನಿರ್ದೇಶಕರಿಗೆ ಮನವಿ ಮಾಡ್ತಾ ಇರೋದು, ಬೆಂಗಳೂರಿನ ಕಮಿಷನರ್ಗೂ ಮನವಿ ಮಾಡ್ತಾ ಇದ್ದೀನಿ. ದಯವಿಟ್ಟು ಈ ಕೂಡಲೇ ನಾನೇನು ಮನವಿ ಕೊಟ್ಟಿದ್ದೀನಿ ತಮ್ಮೆಲ್ಲರಿಗೂ
ಪರಿಶೀಲನೆ ಮಾಡಿ ನನಗೆ ನ್ಯಾಯ ಒದಗಿಸ್ಕೊಡ್ಬೇಕು ಅಂತ ನಾನು ಕಮಿಷನರಲ್ಲೂ ಕೇಳ್ತೀನಿ, DG IGP ಅವರಲ್ಲೂ ಕೇಳ್ತಾ ಇದ್ದೀನಿ. ಖಂಡಿತ ನಾನು ಇನ್ನೂ ಈಗ ಯಾಕಂದ್ರೆ ಕೊಟ್ಟು ನಾನು 2ನೇ ತಾರೀಕು ಕೊಟ್ಟು ಬಂದಿರೋದು, ಹೆಚ್ಚು ಕಡಿಮೆ 15 ದಿನ ಬಂತು. ಇನ್ನೂ 1 ವಾರ ಕಾಯ್ತೀನಿ. ಸರ್ ನಿಮ್ಗೆ ಯಾವ್ದಾದ್ರು ರಿಪ್ಲೈ ಬಂತಾವೆಲ್ಲ? ಇಲ್ಲ, ಇನ್ನೂ ಬಂದಿಲ್ಲ ಸರ್. ಇನ್ನೂ 1 ವಾರ ಕಾಯ್ತೀನಿ. ಕೊಟ್ಟಿಲ್ಲ ಅಂದರೆ ನಿಮ್ಮ DG ಆಫೀಸ್ ಆಗಲಿ ಕಮಿಷನರ್ ಆಫೀಸ್ ಆಗಲಿ ನಾನು ನ್ಯಾಯ ಸಿಗೋವರೆಗೂ ನಾನು ಅಲ್ಲೇ ಬಂದು ಕೂರ್ತೀನಿ. ಸತ್ಯಾಗ್ರಹ ಉಪವಾಸ ಆಗಲಿ ಕೂರ್ತೀನಿ. ಇನ್ನೂ 1 ವಾರ ನೋಡ್ತೀನಿ. ಇನ್ನೊಂದು ವಾರ ಆದ್ಮೇಲೆ ಪ್ರೆಸ್ ಮೀಟ್ ಮಾಡ್ತೀನಿ. ಬಂದ್ಬಿಟ್ಟು ನಿಮ್ಮ ಆಫೀಸ್ ಮುಂದೆನೇ ಕೂರ್ತೀನಿ ನಾನು ನ್ಯಾಯ ಸಿಗೋವರೆಗೂ. ಯಾಕೆಂದ್ರೆ ಮನವಿ ಕೊಟ್ಟರು ಈ ಥರ ನಿಮ್ಗೆ ಸಾವಿರಾರು ಮನವಿಗಳು ಬರ್ಬೋದು, ಬಟ್ ರಾಜಪ್ಪ ಆ ಥರ ಅಲ್ಲ. ಹೋರಾಟ ಇಲ್ಲೇ ಹೇಳ್ಬಿಡ್ತೀನಿ ನೋಡಿ ಸರ್, ಒಬ್ಬ ಪೊಲೀಸ್ ಅಧಿಕಾರಿನ ಇನ್ನೊಬ್ಬ ಪೊಲೀಸ್ ಅಧಿಕಾರಿ ಉಳಿಸುವಂತ ಕೆಲಸನೇ ಮಾಡ್ತಾನೆ. ಬೇಕಾದ್ರೆ ಒಂದಷ್ಟು ಕಂಪ್ಲೇಂಟ್ ಕೂಡ ಬಂದ್ರು, ಏನ್ ಪೊಲೀಸ್ ಕಂಪ್ಲೇಂಟ್ ಕೂಡ ಬರ್ತೀರ ನಿಮ್ಮನ್ನ ಬಿಡ್ತಾರ ಅಂತಾರೆ. ಅಂದ್ರೆ ಪೊಲೀಸರಿಗೆ ಕೊಂಬಿದ್ಯಾ? ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡಕ್ಕೆ ಪೊಲೀಸ್ ಅಧಿಕಾರಿಗಳು ಪ್ರತಿಯೊಬ್ಬರಿಗೂ ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ಬೇಕು. ನಾನು ಮಾಡ್ಬೇಕು, ಅವರು ಮಾಡ್ಬೇಕು. ಅವರು ಅಲ್ಲಿ ಸಂಬಳಕ್ಕೆ ಇರೋದು. ಪೊಲೀಸ್ ಅಧಿಕಾರಿಗಳ ತಕ್ಷಣ ಮೋಡ್ ಕೊಂಬಿಲ್ಲ. ಅವರು ಕಾನೂನು ಅಡಿಲೇ ಚೌಕಟ್ಟು ಮಾಡಬೇಕು, ನ್ಯಾಯಯುತವಾಗಿ. ಅದು ಏನ್ ಬರ್ದ್ಬಿಟ್ಟು ಕಳ್ಸ್ಬೇಕು, ಕೋರ್ಟಿಗೆ ಕಳ್ಸಿ. ಪೊಲೀಸ್ ಅಧಿಕಾರಿಗಳಿಗೆ ಹೇಳೋದಷ್ಟೇ, ನೋಡಿ ನೀವು ನಮ್ಮ ಮೇಲೆ ಸುಳ್ಳು ದಾಖಲಿಸಿ, ಅದು ನಿಜವಾಗೂ ಏನು ನೀವು ನಮ್ಮ ಮೇಲೆ ದೂರುಗಳು ದಾಖಸಕ್ಕಾಗಲ್ಲ. ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಕೇಸಲ್ಲಿ ಸಿಕ್ಸ್ಬೇಕು, ಸುಳ್ಳು ದೂರುಗಳನ್ನು ದಾಖಲಿಸಿ ಕೇಸ್ಗಳು ಹಾಕ್ತೀರಾ, ಅಷ್ಟು ಬಿಟ್ರೆ ಇನ್ನೇನು ಮಾಡೋಕ್ಕಾಗಲ್ಲ ರೀ. ನೀವು ಕೇಸ್ಗಳು ಅಪ್ಪಿತಪ್ಪಿ ಹಾಕಿದ್ರೆ 1 ತಿಂಗಳು 2 ತಿಂಗಳು ಒಳಗಡೆ ಇದ್ದಾದ್ರೂ ಬಂದು ನಿಮ್ಮ ಮೇಲೆ ತಿರುಗಿ ಬೀಳುವಂತ ಕೆಲಸ ಅಂತೂ ಖಂಡಿತ ಮಾಡ್ತಿದ್ದೆ. ಅನುಭವಿಸುತ್ತ ಸರ್, ಅವ್ನಿಗೆ ಅನುಭವಿಸ್ಬೇಕಲ್ಲ. ಈಗ ಅವ್ನು ಅನುಭವಿಸೋದಕ್ಕೆ ನಾವು ಬಿಟ್ಮೇಲೆ ಅವ್ನು ಬಿಡಬಾರ್ದು ಸರ್. ಯಾಕೆ ಸುಮ್ಮನೆ ಸುಳ್ಳು ಕೇಸ್ ನೋಡಿ ಸರ್, ನನಗೆ ಬಂದಿರೋದು ಈಗ ಯಾವುದೇ ಕೇಸ್ ಹಾಕಿರೋದು ಯಾವುದೇ ಕಾರಣಕ್ಕೂ ನೀನು ಬಿಡಲ್ಲ. ಯಾವುದೇ ಹೋರಾಟ ಬಟ್ಟೆ ಬಿಚ್ಚೋವರೆಗೂ ನಾನು ಹೋರಾಟ ಮಾಡ್ತೀನಿ. ಯಾಕೆಂದ್ರೆ ಸತ್ಯ ನನಗೆ ಗೊತ್ತಿದೆ ಏನ್ ನಡೆದಿದೆ ಅಲ್ಲಿ. ನಿಮಗಂತಲ್ಲ ಸರ್, ಅದು ಇಡೀ ಕರ್ನಾಟಕದಲ್ಲಿ ಯಾವುದೇ ಒಬ್ಬ ಹೋರಾಟಗಾರನಿಗೆ ಪೊಲೀಸ್ ಅಧಿಕಾರಿಗಳಿಂದ ತೊಂದರೆ ಆಗಿದೆ ಅಂದ್ರೆ ನಿಜವಾಗ್ಲೂ ನಾವು ಬೀದಿಗಿಳಿದು ಹೋರಾಟ ಮಾಡ್ತೀವಿ ಸರ್. ಕೆಲವರು ಹೋರಾಟ ಮಾಡಕ್ ಹೋಗಲ್ಲ, ಯಾಕಂದ್ರೆ ಎದುರಾಕೊಂಡು ಅವ್ನು ಇದಾವೆ. ಅವನಿಂದ ನನಗೆ ಭಯ ಇದೆ. ಎಷ್ಟೋ ಸಲ ಹೇಳ್ತಾ ಇದ್ದೀನಿ, ಇನ್ಸ್ಪೆಕ್ಟರ್ಗೂ ಬೆಡ್ರೂಮ್ ಇನ್ಸ್ಪೆಕ್ಟರ್ಗೂ ಕೊಟ್ಟಿದ್ದೀನಿ, ಸ್ವಾಮಿ ಅವನೇ ಬೇರೆ ಕಡೆಯಿಂದ ಎಲ್ಲ ಬಿಡ್ತೀನಿ ಹೇಳಿದಾನೆ ಓಪನ್ ಆಗಿ, ನೀನು ಯಾವುದೇ ಕಾರಣಕ್ಕೂ ಬಿಡಲ್ಲ, ನಾನು ಹಂಗೆ ಮಾಡ್ತೀನಿ ಅಂತ. ಯಾಕಂದ್ರೆ ಇವ್ರು ಬ್ಯಾಚ್ಮೆಂಟ್ಸೇ ಇರ್ತಾರಲ್ಲ, ಕೆಲವ್ರು ಮಾಡ್ತಾರೆ ಅದನ್ನ. ಹಂಗಾಗೂ ನಾನು ಮನವಿ ಕೊಟ್ಟಿದ್ದೀನಿ. ಈಗ ಖುದ್ದಾಗಿ ನಾನು ಬಂದಿರೋದು ಬೆಂಗಳೂರು ಕರ್ನಾಟಕ ನಿರ್ದೇಶಕರಿಗೆ DG IGP ಸಾಹೇಬರಿಗೆ ಮತ್ತು ಬೆಂಗಳೂರಿನ ಕಮಿಷನರ್ಗೆ ಒಂದು ಮನವಿ ಮಾಡ್ತಾ ಇದ್ದೀನಿ. ನಾನು ಏನು ಲೆಟರ್ ಕೊಟ್ಟಿದ್ದೀನಿ ತಮಗೆ ಸೂಕ್ಷ್ಮ ಗಮನಿಸಿ ನನಗೆ ನ್ಯಾಯ ಕೊಡಿಸ್ಬೇಕು ಅಂತ ನಾನು ಕೇಳ್ತಾ ಇದ್ದೀನಿ ಸರ್. ನಿಮಗೆ ಸಿಗಲಿ ಸರ್, ಯಾಕಂದ್ರೆ ನನ್ನ ಪ್ರಕಾರ ಪೊಲೀಸ್ ಅಧಿಕಾರಿಗಳಿಂದ ಇನ್ನೊಬ್ಬ ಪೊಲೀಸ್ ಅಧಿಕಾರಿಯಿಂದ ನಿಮ್ಗೆ ನ್ಯಾಯ ಸಿಗೋದು ನನಗೆ ನಂಬಿಕೆ ಇಲ್ಲ. ಆದ್ರೂ ನಿಮ್ಮ ನನಗೆ ನಂಬಿಕೆ ಇದೆ ಸಿಗುತ್ತೆ. ಯಾಕಂದ್ರೆ ಅವ್ರು ಏನೇ ತನಿಖೆ ಮಾಡೋದು ಸತ್ಯ ಅಲ್ಲಿದೆ, ಆ ಸತ್ಯಕ್ಕೆ ಜಯ ಇದೆ ಸರ್. ಇವ್ರು ಏನ್ ಗೊತ್ತಾ, ಸುಳ್ಳು ಸುತ್ತಾಡ್ಸ್ಕೊಂಡ್ ಬರ್ಬೋದು, 1 ಅವರ್ 2 ಅವರ್ ಇಲ್ಲ 1 ದಿನ ತಿಂಗಳು 2 ದಿನ ಸುತ್ತಾಡ್ಸ್ಕೊಂಡ್ ಬರೋದು. ಸತ್ಯ ಬಂದು ನಿಂತ್ಕೊಂಡೆ. ನೀವು ಅಷ್ಟೇ ಒಳ್ಳೆ ಕೆಲಸನೇ ಮಾಡಿ, ಈ ತರ ತಗ್ಲಾಕೊಳ್ಬೇಡಿ. ತಗ್ಲಾಕೊಂಡು ನಿಜವಾಗ್ಲೂ ಅದು ತಪ್ಪೇ ಇಲ್ಲ ಅಂದ್ಮೇಲೆ ಅವನು ಎಂತ ಅಧಿಕಾರಿ ಆದ್ರೂ ಬಿಡಬೇಡಿ. ಈ ತರ ನಿಮ್ಮ ಆಫೀಸಿಗೆ ಬಂದ್ರೆ ನಾವು ಡೆಲ್ಲಿ ಕರ್ಕೊಂಡು ಏನೋ ತೊಂದರೆ ಆಯ್ತು ಅಂದ್ರೆ ನಿಮ್ಮ ಹತ್ರ ಬರ್ತೀವಿ. ನಿಮ್ಮ ಹತ್ರ ಕೇಳ್ಕೊಂಡು ಎಲ್ಲಿ ಹೋಗ್ಬೇಕು, ಸ್ಟೇಷನ್ಗೆ ಹೋಗ್ಬೇಕು. ಅದೇ ಕೆಲಸ ನಾನು ಮಾಡೋದು. ಬಂದಾಗ ಸ್ಟೇಷನ್ ಕರ್ಕೊಂಡು ಹೋಗಿದ್ದೀನಲ್ಲ. ಈಗ ಎಲ್ಲರಿಗೂ ಒಂದು ಪಾಠ ಆಗಿದೆ ಸರ್. ಇವತ್ತು ಹೋರಾಟಗಾರರಿಗೆ ಎಲ್ಲರಿಗೂ ಒಂದು ಪಾಠ. ಸರ್ ನಮಗೆ ಪಾಠ ಇರ್ಲಿ, ಅವ್ರಿಗೂ ಪಾಠ ಕಲಿಸ್ಬೇಕಲ್ಲ. ಅವ್ರ ಪಾಠ ಕಲಿಸ್ತಾ ಇದೀವಲ್ಲ. ಈಗ ನಾನು ಓದಿಲ್ಲ ದಡ್ಡ ಅನ್ಕೋಣ, ನೀನ್ ಓದಿ ಕೆಲ್ಸದ ಮೇಲೆ ಬಂದಿರೋದಲ್ಲಪ್ಪ, ಕಾನೂನು ಚೌಕಟ್ಟಲ್ಲಿ ಕೆಲಸ ಮಾಡ್ಬೇಕಲ್ಲ. ನಾವೇನೋ ತಪ್ಪಾಡಿದ್ರೆ ಹಿಂಗ್ ತಪ್ಪಲ್ಲ, ಹಿಂಗ ಬುದ್ಧಿ ಹೇಳ್ಬೇಕಲ್ಲ ನೀನು. ಇವತ್ತು ಎಷ್ಟೋ ಜನ ಪೊಲೀಸ್ ಅಧಿಕಾರಿಗಳು ನಮ್ಮ ಜೊತೆ ಒಡನಾಟದಲ್ಲಿದ್ದಾರೆ. ಆದ್ರೆ ಅವರು ಒಳ್ಳೆ ಕೆಲಸಗಳು ಮಾಡೋದ್ರಿಂದ, ನಾವು ಒಳ್ಳೆ ಕೆಲಸಗಳು ಮಾಡೋದ್ರಿಂದ ನಮ್ಮ ತಂಟೆಗೆ ಅವರು ಬರೋದಿಲ್ಲ, ಅವ್ರ ತಂಟೆಗೆ ನಾವು ಹೋಗೋದಿಲ್ಲ. ಮುಖ್ಯಮಂತ್ರಿ ಸಾಹೇಬ್ರಿಗೆ ಹೇಳ್ತೀನಿ, ಗೃಹ ಮಂತ್ರಿಗಳಿಗೆ ಒತ್ತಾಯಿಸ್ತಾ ಇದ್ದೀನಿ, ಮನವಿ ಮಾಡ್ಕೊತಾ ಇದ್ದೀನಿ. ನಿಮ್ಮ ಫೇಸ್ಬುಕ್ ಲೈವ್ ಇಂದಾನೆ ಸೂಕ್ತವಾಗಿ ಅವ್ರ ಮೇಲೆ ಕ್ರಮ ತಗೋಬೇಕು. ಅವನಿಗೆ ಕಾನೂನು ಚೌಕಟ್ಟಲ್ಲಿ ಏನ್ ಮಾಡ್ಬೋದು ಅದನ್ನ ನೀವು ಖಂಡಿತವಾಗಿ ಮಾಡಲೇಬೇಕು. ಮಾಡಲಿಲ್ಲ ಅಂದ್ರೆ ನಾನು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮನೆ ಮುಂದೆ ಬಂದಾದ್ರೂ ಕುತ್ಕೊಳ್ತೀನಿ, ನ್ಯಾಯ ಸಿಗೋವರೆಗೂ ಬಿಡಲ್ಲ. ಫಸ್ಟ್ ಇದೆಲ್ಲ ಕಾನೂನು ಪ್ರಕಾರ ಹೋರಾಟ ಮಾಡ್ಕೊಂಡು ಬರ್ತಾ ಇದ್ದೀನಿ. ಲಾಸ್ಟಿಗೆ ನೀವು ಏನಾದ್ರೂ ಮುಚ್ಚಾಕ ಶುರು ಮಾಡಿದ್ರೆ ನಾನು ಮನೆ ಮುಂದೆ ಬಂದು ಸತ್ಯಾಗ್ರಹ ಕುತ್ಕೊಳ್ತೀನಿ. ಅದ್ರಲ್ಲಿ 2 ಮಾತಿಲ್ಲ. ಸರಿ ಸರ್, ನಿಮ್ಗೆ ನಿಮ್ ಜೊತೆ ನಾವು ಸದಾಕಾಲ ಇರ್ತೀವಿ ಸರ್. ನ್ಯಾಯ ಪರವಾಗಿರಿ ಸರ್. ನಾನು ಹೇಳ್ತಿರೋದು ನ್ಯಾಯ ಪರವಾಗಿ ನ್ಯಾಯದ ಪರವಾಗಿ ನಾವಿಲ್ಲ ಅಂದಿದ್ರೆ ಈ ಪೊಲೀಸ್ ಅಧಿಕಾರಿಗಳು ನಮ್ದು ಇಲ್ಲ ಸಲ ಹುಡುಕಿ ನಮ್ಮ ಮೇಲೆ ಕೇಸ್ಗಳು ಹಾಕುವಂತ ಕೆಲಸ ಮಾಡ್ತಾರೆ. ಹೋರಾಟಕ್ಕೆ ಎಲ್ಲ ಬಂದಂತವರಿಗೆ ಎಲ್ಲರಿಗೂ ನನ್ನ ಕಡೆಯಿಂದ ಸಾಷ್ಟಾಂಗ ನಮಸ್ಕಾರ ಕೊಡ್ತೀನಿ. ದಯವಿಟ್ಟು ಅನ್ಯಾಯ ಆದಾಗ ಎಲ್ಲರೂ ಕೈ ಎತ್ತಿ ಅದು ಪ್ರತಿಭಟಿಸೋಕೆ ಪ್ರತಿಯೊಬ್ಬರಿಗೂ ಇದೆ. ಅನ್ಯಾಯ ಆದಾಗ ನಿಂತ್ಕೊಂಡು ಹೋರಾಟ ಮಾಡಿ ಆ ಗೆಲುವು ಸಾಧಿಸೋವರೆಗೂ ಬಿಡೋದು ಬೇಡ. ಒಳ್ಳೇದಾಗಲಿ ಸರ್. ಓಕೆ, ಎಲ್ಲರಿಗೂ ತುಂಬ ಧನ್ಯವಾದಗಳು. ಮತ್ತೆ ಇನ್ನೊಂದು ವಿಷಯ ಹೇಳಕ್ ಬಂದೆ. ನಾಳೆ ಒಂದು ಮದರಸಗಳ ವಿರುದ್ಧ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ. ಆದರೆ ಈಗ ಪೊಲೀಸ್ ಇಲಾಖೆಯಿಂದ ಒಂದು ನಮಗೆ ಒಂದು ಫೋನ್ ಕರೆ ಮತ್ತೆ ಒಂದು ಪತ್ರವನ್ನು ಕಳಿಸ್ಕೊಟ್ಟಿದ್ದಾರೆ. ಮದರಸಗಳ ವಿರುದ್ಧ ನೀವು ಯಾರು ಹೋರಾಟ ಮಾಡಬೇಡಿ, ನಿಮಗೆ ನಾವು ಅನುಮತಿಯನ್ನು ಕೊಡೋದಿಲ್ಲ. ನಾವು ಏನಿದ್ರು ಮದರಸಗಳ ಪರವಾಗಿ ನಿಂತ್ಕೊಳ್ಳುವಂಥ ಸರ್ಕಾರ ನಮ್ಮದು, ಮದರಸಗಳ ಪರ ನಿಲ್ಲುವಂಥ ಪೊಲೀಸ್ ಅಧಿಕಾರಿಗಳು ನಾವು ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ದಯವಿಟ್ಟು ನಾಳೆ ನಡೆಯುವಂಥ ಹೋರಾಟವನ್ನು ಮುಂದೂಡಲಾಗಿದೆ. ನಾನು ಈಗಾಗಲೇ ಪ್ರತ್ಯೇಕವಾಗಿ ಒಂದು ಲೈವ್ ಬಂದು ಆ ವಿಷಯವನ್ನು ತಿಳಿಸ್ತೀನಿ.
ಈ ಲೈವ್ ನೋಡುವಂಥವ್ರಿಗೂ ಸಹ ಇದು ತಿಳ್ಕೊಳ್ಳಿ ಎಂಬಂತಹ ನಿಟ್ಟಿನಲ್ಲಿ ಈ ಒಂದು ವಿಷಯವನ್ನು ಹೇಳ್ತಾ ಇದ್ದೀನಿ. ನಾಳೆ ನಡೆಯುವಂಥ ಮದರಸೆಗಳಲ್ಲಿ ಕನ್ನಡ ಕಲಿಕಾ ಕೇಂದ್ರಗಳನ್ನು ಪ್ರಾರಂಭಿಸಬೇಕೆಂಬಂತಹ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ವಿ ಸರ್ಕಾರವನ್ನು ಎಚ್ಚರಿಸುವಂಥ ಕೆಲಸಕ್ಕೆ. ಆದರೆ ಸರ್ಕಾರ ನಾಳೆ ನಮಗೆ ಹೋರಾಟ ಮಾಡಲಿಕ್ಕೆ ಅನುಮತಿಯನ್ನು ಕೊಡ್ತಾ ಇಲ್ಲ. ದಯವಿಟ್ಟು ಎಲ್ಲ ಹೋರಾಟಗಾರರು ಸಹಕರಿಸಬೇಕು. ಮುಂದೊಂದು ದಿನ ಇದೇ ಹೋರಾಟವನ್ನು ಮತ್ತೆ ಕೈಗೆತ್ತಿಕೊಳ್ಳೋಣ. ಅಲ್ಲಿವರೆಗೂ ನಮ್ಮ ಜೊತೆ ಇದೇ ರೀತಿ ಸಹಕಾರವನ್ನು ನೀಡಬೇಕಂತ ಕೇಳ್ಕೊಳ್ತಾ ನಮ್ಮ ಒಂದು ಲೈವನ್ನು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಜೈ ಹಿಂದ್, ಜೈ ಕರ್ನಾಟಕ. ಥ್ಯಾಂಕ್ ಯು.